ದಸರಾ ಬರೋಕ್ಕೂ ಮುಂಚೆನೆ ದಸರಾ ಕಳೆ ಬಂದ್ಬಿಟ್ಟಿದೆ. ಅಮ್ಮವ್ರು ಬಂದಿದಾರಲ್ವಾ, ಇನ್ನು ಈ ಮನೆ ಹೀಗೆ ಅಂದವಾಗಿರುತ್ತೆ. ಚಾಣಕ್ಯ ಸರ್ ಎಸ್ ಅಂದ್ರೆ ನೋ ಅನ್ನೋ ಅಂತವ್ರು. ಇವಾಗ ಮೊದ್ಲು ದೇವಸ್ಥಾನಕ್ಕೆ ಹೋಗ್ಬೇಕು, ಆಮೇಲೆ ವ್ರತ ಅಂದ್ರೆ ಏನಂತಾರೋ ಏನೋ. ಶಶಿ ಅವ್ರ ಹತ್ರ ಹೇಳಿ ಕನ್ವಿನ್ಸ್ ಮಾಡಿಸ್ಬೇಕು. ಅಂದ್ರೆ ಮೊದ್ಲು ನಾನು ಬಲ್ಗಾಲ್ನ ಒಳಗಿಡ್ಬೇಕು. ಇವನೇನು ಬೆಕ್ಕಿನ ತರ ಮನೆಯೊಳಗೆ ನುಗ್ತಾ ಇದ್ದಾನೆ. ಏನೋ ವಿಷಯ ತಂದಿರ ಹಾಗಿದೆ. ಇವನ್ ಬಗ್ಗೆ ನೋಡ್ಕೋತೀನಿ. ಶಶಿ ಅವರೇ, ಶಶಿ ಅವರೇ, ಶಶಿ ಅವರೇ, ಯಾಕೆ ಮೇಡಮ್ ಅಷ್ಟೊಂದು ಭಯ ಪಟ್ರಿ? ಸಡನ್ ಆಗಿ ಹಿಂದೆಯಿಂದ ಬಂದ್ ಕರೆದ್ರೆ ಭಯ ಆಗಲ್ವಾ? ಓ ಹೌದು. ನಿಮ್ಮ ಅಣ್ಣ ಎಲ್ಲಿದ್ದಾರೆ? ಇಲ್ಲೇ ಇದಾರೆ. ಓ, ಇಲ್ಲೇ ಅಂದ್ರೆ ರೂಮ್ ಅಲ್ಲ? ಎಲ್ಲಾದ್ರೂ ಇರ್ಬೋದು. ಯಾಕೆ ಮೇಡಮ್ ಹಾಗೆ ಟೆನ್ಷನ್ ಆಗ್ತಿದ್ದೀರಾ? ಅಮ್ಮ ಅವರೆಲ್ಲಿ? ಅದ್ಕೆ ರೆಡಿ ಆಗ್ತಿದ್ದಾಳೆ. ಓ ಇಲ್ಲಿ ನೋಡಿ ಶಶಿ ಅವರೇ, ನಿಮ್ಗೊಂದು ವಿಷಯ ಹೇಳ್ಬೇಕು. ನಾನ್ ವಿಷಯ ಹೇಳಿದ್ಮೇಲೆ ಸರ್ನ ನೀವೇ ಕನ್ವಿನ್ಸ್ ಮಾಡ್ಬೇಕು. ನೀವ್ ಹೇಳಿದ್ರೆ ಸರ್ ಖಂಡಿತ ಕೇಳ್ತಾರೆ. ಶಶಿ, ಶಶಿ ಏಟೇನಾದ್ರೂ ಬಿತ್ತ? ನೀವ್ ಇಷ್ಟೊತ್ತು ಇಲ್ಲೇ ಇದ್ರ? ಏಟೇನ್ ಆಗ್ಲಿಲ್ಲ ಅಣ್ಣ. ನೀನೊಬ್ನೇ ಯಾಕೆ ಬಂದಿದ್ಯಾ? ಮಿಕ್ದವ್ರೆಲ್ಲಿ? ಅಂದ್ರೆ ಸರ್ ಅವರು ಶಶಿಗೇನೋ ಹೇಳ್ತಾ ಇದ್ಯಲ್ಲ? ಏನಿಲ್ಲ ಸರ್. ಏನು ಅಂತ ಹೇಳು. ನನಗ್ ಗೊತ್ತಿಲ್ದೇನೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ? ಅಯ್ಯೋ ಸರ್, ನಾನ್ ನಿಮ್ಮ ಸಾಲ್ಟು ಪೆಪ್ಪರು ನಿಲ್ಲಿಸ್ತೀಯಾ? ಇವಾಗ ನೀನ್ ಅಲ್ಲಿ ಕೆಲಸ ಮಾಡ್ತಾ ಇದ್ಯಾ ಅಂತ ನನಗೆ ಗೊತ್ತು. ಅಸಲಿ ವಿಷಯ ಹೇಳು. ಅಷ್ಟಕ್ಕೂ ವಿಷಯ ಏನಂದ್ರೆ ಸರ್, ಅಜ್ಜಿ. ಕೇಶವ ಬಂದ್ಬಿಟ್ಯಾ? ಅಜ್ಜಿ, ಕಲ್ಪನಾ ಅಜ್ಜಿ, ಅಣ್ಣ, ರಾಮಕೃಷ್ಣ ತಾತ ಎಲ್ರು ಬಂದಿದಾರಾ? ಎಲ್ಲಿದ್ದಾರೆ ಕೇಶವ? ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಚಿಕ್ಕ ಚೇಂಜು ಅಮ್ಮ ಅವ್ರೆ. ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ಅದಕ್ಕೇನೆ ಮೊದ್ಲು ದೇವಸ್ಥಾನಕ್ಕೆ ಹೋಗಿ ದೇವ್ರ ಆಶೀರ್ವಾದ ತಗೊಂಡು ತೀರ್ಥ ಪ್ರಸಾದ ತಗೊಂಡು ಆಮೇಲೆ ಮನೆಗ್ ಬಂದು ವ್ರತ ಮಾಡೋಣ ಅಂದ್ರು ಅಮ್ಮ ಅವ್ರೆ. ಹಾಗ್ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಹೌದು, ತುಂಬಾ ಒಳ್ಳೇದದ್ಕೆ. ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳಿದ್ರು. ಅವ್ರು ಅಲ್ಲಿಂದ ಹಾಗೆ ಬಂದ್ಬಿಡ್ತಾರೆ. ದೇವಸ್ಥಾನಕ್ಕೆ ಬರ್ಬೇಕು ಅಂತ ಯಾರು ಹೇಳಿದ್ರು? ಅಜ್ಜಿ ಅವರು ಸರ್. ನಾನ್ ಕೂಡ ಬರ್ಬೇಕು ಅಂತ ಯಾರು ಹೇಳಿದ್ದು? ಕಲ್ಪನಾ ಮೇಡಮ್ ಸರ್. ಮತ್ತೆ ನಂಗೆ ನೆನ್ನೆನೆ ಯಾಕೆ ಹೇಳಿಲ್ಲ? ಇವತ್ತು ಹೇಳೋಣ ಅಂತ ಸರ್. ಇದು ಅವ್ರ ಮಾತಾ ಇಲ್ಲ ಅವ್ರ ಪ್ಲಾನ? ಇವಾಗ ಏನಂತೀರಾ? ನಾನು ದೇವಸ್ಥಾನಕ್ಕೆ ಬರಲ್ಲ ಅಂತ ಇದ್ದೀನಿ.